ಶ್ರೀಮದ್ ಭಾಗವತಂ. ಎಲ್ಲರೂ ಏನ್ ಮಾಡಿದ್ದಾರೆ, ಭಗವದ್ಗೀತೆಯನ್ನು ಶ್ರೀಮದ್ ಭಾಗವತನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಭಗವದ್ಗೀತೆ ಬಂದು ಶ್ರೀಕೃಷ್ಣ ಉಪದೇಶ ಮಾಡಿದ್ದು. ಶ್ರೀಮದ್ ಭಾಗವತಂ ಬಂದ್ಬಿಟ್ಟು ವೇದವ್ಯಾಸ ಮಹರ್ಷಿ ಬಂದ್ಬಿಟ್ಟು ಮಹಾವಿಷ್ಣು ಅವತಾರಗಳ ಬಗ್ಗೆ ಬರ್ದಿರೋದು. ಎಷ್ಟು ಅವತಾರಗಳು ತೆಗೆದಿದ್ದಾರೋ ಅದನ್ನ ಕಂಪ್ಲೀಟ್ ರಚನೆ ಮಾಡಿದ್ದಾರೆ. ಅದನ್ನ 7 ದಿವಸದಲ್ಲಿ ಓದ್ಬೇಕದು. ಆವಾಗಲೇ ಅದಕ್ಕೆ ನಿಮ್ಗೆ ಶ್ರೀಕೃಷ್ಣ ಪರಮಾತ್ಮ ಒಂದು ಪೂರ್ಣ ಅನುಗ್ರಹ ಸಿಗ್ತದೆ. ನಿಮ್ಗೆ ಗ್ಯಾರಂಟಿ ಪಾಸ್ಪೋರ್ಟ್ ವೈಕುಂಠ ಅದು ಫಿನಿಶ್ ಮಾಡಿದ್ರೆ ವಿತಿನ್ 7 days. ತುಂಬಾ ಕಷ್ಟ. ಸಾಕಷ್ಟು ನಮ್ಮಲ್ಲಿ ನಾವು ಅದನ್ನ ಪ್ರಚಾರ ಮಾಡಿದ್ದೀವಿ. ಸಾಕಷ್ಟು ಜನಕ್ಕೆ ಅದು ಶ್ರೀಮದ್ ಭಾಗವತಂನ ನಾವು ಸ್ಪಾನ್ಸರ್ ಮಾಡಿದ್ದಾರೆ, ಅದನ್ನ ಕಳಿಸಿದ್ದೀವಿ. ಇಷ್ಟ ತನಕ 190 ಶ್ರೀಮದ್ ಭಾಗವತಂ ಬುಕ್ಸ್ನ ಕಳಿಸಿದ್ವಿ. ಇಟ್ ಹ್ಯಾಸ್ 2 parts, part 1, part 2, 1800 and odd ಶ್ಲೋಕಾಸ್. ಅದು ಸಾಂಸ್ಕ್ರಿಟ್ ಇದೆ, ಬೇರೆ ಲ್ಯಾಂಗ್ವೇಜ್ ಇದೆ. ನಾವು ಬರೀ ಆ ಲ್ಯಾಂಗ್ವೇಜ್ ನಾವು ಓದಿದ್ರೆ ಸಾಕು. ನಾವು ಇಲ್ಲ ಸಾಂಸ್ಕ್ರಿಟ್ ಗೊತ್ತಾದ್ರೆ ಸಾಂಸ್ಕ್ರಿಟ್ ಓದ್ಬೋದು. ಇದು ಲೈಫ್ನಲ್ಲಿ ಎಲ್ಲರೂ ಓದಲೇಬೇಕು. ಆಮೇಲೆ ಇನ್ನು ಗರುಡ ಪುರಾಣ ನಮ್ಮ ಗುರು ಹೇಳಿರೋದು, ಅದನ್ನ ಲೈಫ್ನಲ್ಲಿ ಒಬ್ರೊಬ್ರು ಓದಬೇಕು. ಕೆಲವರು ಏನ್ ಮಾಡಿದ್ದಾರೆ, ಭಯ ಬೆಳೆಸ್ಬಿಟ್ಟಿದ್ದಾರೆ, ಗರುಡ ಪುರಾಣ ಓದಬಾರ್ದು, ಮನೆಯಲ್ಲಿ ಇಟ್ಕೋಬಾರ್ದು ಅಂತ. ಇಟ್ ಇಸ್ ನಾಟ್ ದಟ್. ಗರುಡ ಪುರಾಣ ಗಿವ್ಸ್ ಯು ವಾಟ್ ಹ್ಯಾಪನ್ಸ್ ಟು ದ ಆತ್ಮ ಆಫ್ಟರ್ ಡೆತ್. ಹೆಂಗೆ ಟ್ರಾವೆಲ್ಸ್ ಆಗ್ತದೆ ಟು ಯಮಲೋಕ, ಯಮಲೋಕದಲ್ಲಿ ಅವ್ರವ್ರ ಕರ್ಮ ಪ್ರಕಾರ ಯಾವ್ಯಾವ ನರಕ ಲೋಕದಲ್ಲಿ ಏನೇನು ಶಿಕ್ಷೆ ಬರ್ತದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಟ್ ಈಸ್ ಜಸ್ಟ್ ನಾಲೆಜ್ ಗಿವನ್ ಟು ಯು. ಅಂಡ್ ಯಾವ ಥರ ತರ್ಪಣ ಕೊಡಬೇಕು, ಯಾವ ಥರ ಮಾಡಬೇಕು, ಅದು ಎಲ್ಲರೂ ಓದಿ ತಿಳ್ಕೋಬೇಕು. ನಮ್ಮ ಗುರು ಹೇಳಿದಷ್ಟೇ, ಯು ನೋ ದ ನಾಲೆಡ್ಜ್ ಅಬೌಟ್ ಇಟ್. ಅಂಡ್ ಈವನ್ ಅಸ್ಟ್ರಾಲಜಿ ನಮಗೆ ಹೇಳ್ಕೊಟ್ರು, ಏನಂತ ಎಷ್ಟು ಬೇಕೋ ಅಷ್ಟು ಕಲ್ತ್ಕೊಳ್ಳಿ, ಅಂದ್ರೆ ಇನ್ನೊಬ್ರು ನಿಮ್ಮನ್ನ ಚೀಟ್ ಮಾಡಬಾರ್ದು. ಆ ಥರ ಅವ್ರು ಹೇಳಿರೋದು. ಆಂಜನೇಯ ಬಗ್ಗೆ ಒಂದು ವಿಷಯ ತಿಳ್ಕೋಬೇಕು. ಈಗ ಆಂಜನೇಯ ಅವರ ಕಾಲ ಬಂದು ತ್ರೇತಾಯುಗ, ಬಟ್ ದ್ವಾಪರ ಯುಗದಲ್ಲೂ ಆಂಜನೇಯ ಇದ್ರು ಅನ್ನೋದಕ್ಕೆ ಅವರು ಚಿರಂಜೀವಿ ಅಲ್ವಾ? ಅವರು ಕೆಲವೊಂದು ಕಥೆಗಳಿದೆ. ಇಲ್ಲ, ಅವ್ರು ಚಿರಂಜೀವಿ. ಅವರು ಅವರೇ ನೆಕ್ಸ್ಟ್ ಚತುರ್ಮುಖ ಬ್ರಹ್ಮ. ಅಂದ್ರೆ ತ್ರೇತಾಯುಗದಿಂದ ಎಲ್ಲ ಕಡೆ ಅವ್ರು ಹಿ ಇಸ್ ದೇರ್ ಆಲ್ವೇಸ್. ದ್ವಾಪರ ಯುಗ, ಕಲಿಯುಗದಲ್ಲಿ ಇದ್ದಾರೆ. ಅವ್ರು ಅವಾಗ ಅವರು ಇವಾಗ ಸಂತ್ ರಾಮದಾಸ್ ಆಂಜನೇಯ ಬಂದ್ರು, ಮಾಧವಾಚಾರ್ಯ ಅವರು ಆಂಜನೇಯನೇ. ಆ ಥರ ಒಬ್ರೊಬ್ರು ಆ ಟೈಮ್ಗೆ ಅವ್ರವ್ರು ಬಂದು ಡೈರೆಕ್ಷನ್ಸ್ ಎಲ್ಲಿ ಬರ್ತದೋ ಭಗವಂತನಿಂದ ಅವ್ರು ಬಂದು ಆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಶ್ವತ್ಥಾಮ ಬಂದ್ಬಿಟ್ಟು ಅವರು ತಪ್ಪು ಮಾಡ್ತಾರಲ್ಲ, ಶ್ರೀಕೃಷ್ಣ ಶಿಕ್ಷೆ ಕೊಟ್ರು. ಬಟ್ ಆಮೇಲೆ ಅವರು ಕ್ಷಮೆ ಕೇಳಿದ್ರು. ಆವಾಗ ಶ್ರೀಕೃಷ್ಣ ಕರುಣಾಮಯನು, ಕಲಿಯುಗ ತನಕ ನೀನು ಈ ತರ ನೀನು ಅನುಭವಿಸ್ಲೇಬೇಕು, ಮಾಡಿದ ಪಾಪ ನೀನು ಅನುಭವಿಸ್ಲೇಬೇಕು, ಅದನ್ನ ನಾನು ತೆಗಿಯಕ್ಕಾಗಲ್ಲ, ಬಟ್ ಐ ಕ್ಯಾನ್ ರೆಡ್ಯೂಸ್ ಇಟ್. ಸೊ ಅಪ್ ಟು ಕಲಿಯುಗ ಯು ಅಂಡರ್ಗೋ ದಟ್. ಸೊ ಆಫ್ಟರ್ ಕಲಿಯುಗ ಆದ್ಮೇಲೆ ಅವರು ಶಂಬಲಾಗ ಹೋಗ್ಬಿಟ್ರು. ಇವಾಗ ಶಂಬಲದಲ್ಲಿದ್ದಾರೆ ಅವರು. ಅವ್ರು ಇವಾಗ ಕಲ್ಕಿ ಭಗವಾನ್ ಬರ್ತಾರಲ್ಲ, ಅವ್ರ ಜೊತೆನಲ್ಲಿ ಅವ್ರು ಬರ್ತಾರೆ. ಅವರು ಅವರೇ ಬಂದು ನಮಗೆ, ನಮ್ಮ ಗುರು ಅಮರಾವ್ರು ಇರುವಾಗ ನಮಗೆ ಫಿಸಿಕಲ್ ಎಕ್ಸಸೈಸ್ ಹೇಳ್ಕೊಟ್ಟಿದ್ದು. 7 sessions ಹೇಳ್ಕೊಟ್ಟಿದ್ದಾರೆ. ಅದು ನಾವು ವಿಡಿಯೋ ಮಾಡ್ತಾ ಇದೀವಿ, ಅದು ಕೊಡ್ತೀವಿ ನಿಮಗೆ. ಅದನ್ನ ನೀವು ಪಬ್ಲಿಕ್ ಕೊಡಿ, ದೇ ಕ್ಯಾನ್ ಲರ್ನ್ ಇಟ್. ಅದು ಬಂದು ಬೀಜಾಕ್ಷರದಿಂದ ಹೇಳಿರೋದು. ಅದು ಅವ್ರ ಮನೆಯಲ್ಲಿ ಮಾಡ್ತಾರೆ. ಜಿಮ್ಮು ಬೇಡ, ಯೋಗ ಬೇಡ, ಏನು ಬೇಡ, ಇದನ್ನ ಮಾಡಿದ್ರೆ ಸಾಕು. ಯಾಕಂದ್ರೆ ಈ ಬಾಡಿ ಬಂದು ಇಟ್ ಶುಡ್ ಬಿ ಪರ್ಫೆಕ್ಟ್. ಆವಾಗಲೇ ನೀವು ಸ್ಪಿರಿಚುವಲ್ ಸಾಧನೆ ಮಾಡೋಕ್ಕಾಗ್ತದೆ ಅಲ್ವಾ? ನೀವು ಕಾಯಿಲೆ ಇದ್ರೆ ನೀವು ಹೆಂಗೆ ನೀವು ಧ್ಯಾನ ಮಾಡೋಕ್ಕಾಗ್ತದೆ, ಪೂಜೆ ಮಾಡೋಕ್ಕಾಗ್ತದೆ. ಸೊ ಇದನ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ಅದ್ನಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಯಾವ ತರ ಮಾಡ್ಬೇಕಂತ. ಈಗ ಒಬ್ರು ನಾರ್ತ್ ಕರ್ನಾಟಕದವ್ರು ಕೇಳಿದ್ರು, ಧ್ಯಾನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ನಮ್ಗೆ. ಧ್ಯಾನ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾವಾಗ ಕುತ್ಕೋಬೇಕು, ಎಲ್ಲಿ ಕುತ್ಕೋಬೇಕು, ಅದೇನಾದ್ರೂ ಪ್ರೊಸೀಜರ್ ಏನಾದ್ರು ಇದೆಯಾ, ಧ್ಯಾನಕ್ಕೆ ಏನಾದ್ರು ಮಂತ್ರ ಇಟ್ಕೋಬೇಕಾ ನಾವು ಅನ್ನೋ ಕ್ವಶನ್ ಬಂದಿತ್ತು. ಅಲ್ಲ, ಅದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ನಾವು ನಮ್ಮ ಗುರು ಅಮರ ಅವ್ರನ್ನ ಹೆಂಗೆ ಅವರು ಕನೆಕ್ಟ್ ಆಗೋದಂತ ಹೇಳ್ತೀವಿ. ಅದನ್ನ ಅವರು ಮನಪೂರ್ವಕವಾಗಿ ನಾವು ಹೇಳಿದ್ವಲ್ಲ, ಅನ್ಕಂಡೀಷನಲ್ ಆಗಿ ಸರೆಂಡರ್ ಮಾಡಿ ಅವರು ಪ್ರಾಕ್ಟೀಸ್ ಮಾಡಿದ್ರೆ ಆವಾಗ ಗುರು ಅಮರ ಅವರ ಆಶೀರ್ವಾದ ಸಿಗ್ತದೆ. ಅದಾನಂತರ ಅವರು ಧ್ಯಾನ ಮಾರ್ಗಕ್ಕೆ ಹೋಗ್ಬೋದು. ಇವಾಗ ನೋಡಿ, ನಾವಿಬ್ರು ಇವಾಗ ಮಾಡ್ತಾ ಇದ್ವಿ. ಸೊ ಅವರ್ ಕಾನ್ಸಂಟ್ರೇಷನ್ ಇಸ್ ಓನ್ಲಿ ದಿಸ್. ಬಟ್ ಆಚೆ ಕಡೆ ಎಷ್ಟು ಹೋಗ್ತಾ ಇದೆ, ಗಾಡಿಗಳು ಬರ್ತಾ ಹೋಗ್ತದೆ, ಅದು ಪಾಟಿಗೆ ಅದು ಹೋಗ್ತಾ ಇರ್ತದೆ. ಅದೇ ತರ ನೀವು ಧ್ಯಾನ ಕೂತ್ಕೋಗ
ಈ ಮೈಂಡ್ ಬಂದ್ಬಿಟ್ಟು ಇಟ್ಸ್ ಲೈಕ್ ಓಷನ್ ವೇವ್ಸ್, ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ಅದ್ರ ಬಗ್ಗೆ ನೀವು ಚಿಂತೆ ಪಡಬೇಡಿ. ನೀವು ಹೇಳಿದ್ದ ಧ್ಯಾನ ಬಗ್ಗೆ ನೀವು ಮಾಡಿ, ನೀವು ಅಷ್ಟೇ, ನೀವು ಸಿಂಪಲ್. ಅದನ್ನ ಯಾರು ತಡೆಯಕ್ಕಾಗಲ್ಲ. ಇಟ್ ಈಸ್ ಇನ್ಎವಿಟಬಲ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಅನ್ಲೆಸ್ ಯು ಡೂ ಪರ್ಫೆಕ್ಟ್ ಧ್ಯಾನ. ಗುರು ಅನುಗ್ರಹ ಮಾಡಿ ವೆನ್ ಯು ಗೋ ಟು ಸಮಾಧಿ ಸ್ಟೇಜ್ ಯು ವಿಲ್ ಬಿಕಮ್ ಪರ್ಫೆಕ್ಟ್. ಆ ಒಂದು 0 ಸ್ಟೇಜ್ ಬರ್ತದೆ. ಅಷ್ಟು ತನಕ ನೀವು ಕಷ್ಟ ಬೀಳಬೇಕು. ಯು ಶುಡ್ ಇಗ್ನೋರ್ ಇಟ್. ಅದು ಪಾಟಿಗೆ ಬರಲಿ, ನೀವು ಪಾಟಿಗೆ ನೀವು ಸ್ಕೂಟರ್ನಲ್ಲಿ ಹೋಗ್ತೀರಾ ರೋಡ್ನಲ್ಲಿ, ಆನ್ ಕಮಿಂಗ್ ಟ್ರಾಫಿಕ್ ಇದೆ, ಸೈಡ್ ಬೈಕ್ ಟ್ರಾಫಿಕ್ ಹೋಗ್ತದೆ, ಬಟ್ ಯು ಗೋ. ಅದೇ ಥರ ಈ ಧ್ಯಾನ ಮಾರ್ಗದಲ್ಲಿ ನೀವು ಮಾಡೋದು ಧ್ಯಾನ ಮಾಡಿ. ಮೈಂಡ್ ಟ್ರಾಫಿಕ್ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ, ಯು ಕೆನಾಟ್ ಸ್ಟಾಪ್ ಇಟ್. ಮಾಡೋಕ್ಕಾಗ್ತದ? ನಾವು ಮುಂದೆ ಹೋಗ್ಬೇಕು, ಆ ಥರ ನಾವು ಹೋಗ್ಬೇಕು. ನಾವು ಇಟ್ ಈಸ್ ಸಿಂಪಲ್ ಆಸ್ ಇಟ್ ಇಸ್. ಬಟ್ ಓನ್ಲಿ ಥಿಂಗ್ ಇಸ್ ಯು ವಿಲ್ ಹ್ಯಾವ್ ಟು ಯೂಸ್ ಯುವರ್ ವಿಲ್ ಪವರ್. ಕೂತ್ಕೋಬೇಕು, ಸಂಕಲ್ಪ ಮಾಡಿಕೊಂಡು ಮಾಡಬೇಕಂತ ಕೂತ್ಕೋಬೇಕು. ಲೇಜಿನೆಸ್ ಇಸ್ ಆನ್ ಎನಿಮಿ ಟು ಸ್ಪಿರಿಚುವಲ್ ಸಾಧನ. ನಾಳೆ ಮಾಡ್ತೀನಿ ಅಂದರೆ ನಾಳೆ ಇರಲ್ಲ. ಇವಾಗ ಅಲಾರಾಮ್ ಇಡ್ತೀರಾ, ಹೊಡಿತದೆ, ಎದ್ದೇಳ್ಬೇಕು, ಇಲ್ಲ ಆಮೇಲೆ ಒಂದು 5 ನಿಮಿಷ ಆದ್ಮೇಲೆ ಮಲ್ಕೊಂಡ್ಬಿಡ್ತೀರಾ. ಬಟ್ ಇಟ್ ವುಡ್ ಹ್ಯಾವ್ ಗಾನ್ ಟು 2 hours 3 hours. ಸೊ ಲೇಜಿನೆಸ್ ಇಸ್ ಎ ವೆರಿ ವೆರಿ ಬ್ಯಾಡ್ ಎನಿಮಿ ಟು ಸ್ಪಿರಿಚುವಲ್ ಸಾಧನ. ಇಲ್ಲ ಇನ್ನೊಂದು ಕತೆ ಇದೆ. ಒಂದು ಗುರುಕುಲದಲ್ಲಿ ಒಂದು ಗುರು ಇರ್ತಾರೆ, ಅವ್ರಿಗೆ ಸಾಕಷ್ಟು ವಯಸ್ಸಾಗ್ಬಿಡ್ತದೆ. ಅವ್ರು ಬಂದ್ಬಿಟ್ಟು ಇವಾಗ ಹಿ ವಾಂಟ್ಸ್ ಟು ರೀಪ್ಲೇಸ್ ಹಿಮ್ಸೆಲ್ಫ್ ವಿತ್ ಎ ಗುಡ್ ಡಿಸೈಪಲ್. ಸೊ ಅವರು ಸಾಕಷ್ಟು ಡಿಸೈಪಲ್ಸ್ ಇರ್ತಾರೆ, ಅದರಲ್ಲಿ 4 ಡಿಸೈಪಲ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಮಾಡಿಬಿಟ್ಟು ಒಂದು ಮಾವಿನ ತೋಟ ಕಳಿಸ್ತಾರೆ. ಬೆಳಗ್ಗೆ ಸೂರ್ಯ ಹುಟ್ಟಿದ್ವಾಗ ಹೋಗ್ಬಿಟ್ಟು ಅಲ್ಲಿ ಇದ್ಬಿಟ್ಟು ಸೂರ್ಯ ಅಸ್ತ ಆದಮೇಲೆ ಬನ್ನಿ ಅಂತ. ಸೊ ಇವ್ರು 4 ಜನ ಹೋಗ್ತಾರೆ, ಬರ್ತಾರೆ. ಗುರು ಅವರು ಕೇಳ್ತಾರೆ ಫಸ್ಟ್ ಎ ಡಿಸೈಪಲ್ನ ನೀನೇನು ಮಾಡಿದೆ ಅಂತ. ಅವನು ಹೇಳ್ತಾನೆ, ನಾನು ಹೋದೆ, ನಾನು ಮಾವಿನ ತೋಟ ಚೆನ್ನಾಗಿತ್ತು ವಾತಾವರಣ, ನಾನು ಮಲ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಎರಡನೇ ಅವನು ಕೇಳ್ತಾರೆ ಬಿ ಡಿಸೈಪಲ್ನ, ನೀನೇನು ಮಾಡಿದೆ ಅಂತ. ಅವನು ಹೇಳ್ತಾನೆ, ನಾನೆಲ್ಲ ಸುತ್ತಬಿಟ್ಟು ಚೆನ್ನಾಗಿತ್ತು ಅಂತ. ಅವ್ನು ಮಾವಿನ ಹಣ್ಣು ತಿಂದ್ಬಿಟ್ಟು ನಾನು ಮಲ್ಗ್ಬಿಟ್ಟೆ ಅಂತಾನೆ. ಇನ್ನು 3ನೇ ಸಿ ಡಿಸೇಬಲ್ ಕೇಳ್ತಾರೆ. ಅವನು ಹೇಳ್ತಾನೆ, ನಾನು ಮಾವಿನ ಹಣ್ಣು ಯಾವುದು ಚೆನ್ನಾಗಿದೆ ಮರ ಅಂತ ನೋಡಿದೆ, ರುಚಿಯಾಗಿರೋ ಮರ ನೋಡ್ಬಿಟ್ಟು ಆ ಮಾವಿನ ಹಣ್ಣು ತಿಂದ್ಬಿಟ್ಟು ಬಿಸಾಕ್ಬಿಟ್ಟು ಬೀಜ ನಾನು ಮಲ್ಕೊಂಡ್ಬಿಟ್ಟೆ ಅಂತಾನೆ. ಇವಾಗ ಕೊನೆ ಅವನು ಡಿ ಡಿಸೇಬಲ್ ಕೇಳ್ತಾನೆ, ನೀನೇನು ಮಾಡಿದ. ಅವನು ಹೇಳ್ತಾನೆ, ನಾನು ಒಳ್ಳೆ ಮಾವಿನ ಹಣ್ಣು, ಪರ್ಫೆಕ್ಟ್ ರುಚಿಯಾಗಿರೋ ಮಾವಿನ ಹಣ್ಣು ಗಿಡ ನೋಡಿದೆ, ಅದನ್ನಲ್ಲಿ ಸಾಕಷ್ಟು ಹಣ್ಣುಗಳು ತೊಗೊಂಡು ತಿಂದ್ಬಿಟ್ಟು ಆ ಬೀಜಗಳೆಲ್ಲ ತಗೊಂಡು ಒಂದು ಕಡೆ ಅದನ್ನು ಹುತ್ತಿ ಕೆಳಗಡೆ ಹೋಲಿಸಿ ನೀರು ಹಾಕಿ ಗೊಬ್ಬರ ಹಾಕಿ ಇಟ್ಬಿಟ್ಟು ನಾನು ಬಂದೆ ಅಂತಾರೆ. ಸೊ ಗುರು ಏನು ಮಾಡ್ತಾರೆ, ಈ ಡಿ ಆ್ಯಂಡ್ ಸಿ ಡಿಸೈಪಲ್ನ ಸೆಲೆಕ್ಟ್ ಮಾಡಿ ಅವ್ರಿಗೊಬ್ಬರನ್ನ ಎ ಬಿನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಆಮೇಲೆ ಈ ಸಿ ಡಿ ಡಿಸೈಪಲ್ಗೆ ಅವರು ಒಂದು ಮಂತ್ರ ಕೊಡ್ತಾರೆ. ಕೊಟ್ಬಿಟ್ಟು ಇದು 48 ದಿವಸ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಅಂತಾರೆ. ಸರಿ ಅಂತ ಇವರಿಬ್ಬರು ಹೋಗಿ ಪ್ರಾಕ್ಟೀಸ್ ಮಾಡಿಕೊಂಡು 48ನೇ ದಿವಸ ಬರ್ತಾರೆ. ಗುರು ಅವ್ರನ್ನ ಇಬ್ಬರನ್ನ ಕೂರಿಸ್ಬಿಟ್ಟು ಒಂದು ಡ್ರೈ ಬಂಡಲ್ ಸ್ಟಿಕ್ ಕೊಡ್ತಾರೆ. ಕೊಟ್ಬಿಟ್ಟು ಇದನ್ನ ನೀವು ಮಂತ್ರ ಸಿದ್ಧಿ ಆಗಿದೆಯಲ್ಲ ಯೂಸ್ ಮಾಡಿ ಅಂತಾರೆ. ಸಿ ಡಿಸೈಪಲ್ ಯೂಸ್ ಮಾಡ್ತಾನೆ, ಅದು ಬರೀ ಹೊಗೆ ಬರ್ತದೆ. ಡಿ ಡಿಸೈಪಲ್ ಯೂಸ್ ಮಾಡ್ತಾನೆ, ಅದು ಬಕ್ ಅಂತ ಅಂಟ್ಕೊಳ್ತದೆ. ಆವಾಗ ಗುರು ಅವರು ಅವನ್ನ ಸೆಲೆಕ್ಟ್ ಮಾಡ್ತಾರೆ ಅವ್ರಿಗೆ ರೀಪ್ಲೇಸ್ಮೆಂಟ್ ಆಗಿ. ಆವಾಗ ಸಿ ಡಿಸೈಪಲ್ ಕೇಳ್ತಾನೆ, ನಾನು 48 ದಿವಸ ಮಾಡಿದೆ, ನನಗೆ ಹೊಗೆ ಬಂತು, ಅವ್ನ ಮಾತ್ರ ಯಾಕೆ ಅಂಟ್ಕೊಳ್ತು ಫೈರ್ ಅಂತ. ಅವರು ಅವಾಗ ಹೇಳ್ತಾರೆ, ನಾನು ನಿನಗೆ ಉಪದೇಶ ಮಾಡಿದೆ, ನೀನು ಹೋದೆ ನೀನು, ಬಟ್ ಅವನಿಗೆ ಉಪದೇಶ ಮಾಡಿದೆ, ಅವ್ನು ವಾಪಸ್ ಬಂದ್ಬಿಟ್ಟು ಈ ಮಂತ್ರ ಅರ್ಥವನ್ನು ಕೇಳ್ದ, ನಾನು ಅರ್ಥವನ್ನು ಹೇಳಿದೆ, ಅದನ್ನು ಅವನು ಗ್ರಹಿಸ್ಕೊಂಡು ಹೋಗಿ ಯೂಸ್ ಮಾಡ್ದ, ಅದಕ್ಕೆ ಅವ್ನು ಫುಲ್ ಬೆನಿಫಿಟ್ ಬಂತು. ಯಾವಾಗಲೇ ಒಂದು ಮಂತ್ರ ಗುರುವಿನಿಂದ ತಗೊಂಡ್ರೆ ಆ ಗುರುನ ಆ ಮಂತ್ರವನ್ನು ಅರ್ಥ ತಗೊಂಡು ಆಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಫುಲ್ ಫಲ ಸಿಗ್ತಿದೆ ಅಂತ. ಯಾವುದೇ ಮಂತ್ರ ನೀವು ತಗೋ, ಗಾಯತ್ರಿ ಮಂತ್ರ, ಓಕೆ, ಅದು ಏನು, ಓಂ ನಮಃ ಶಿವ ಏನು, ಅದು ಹೆಂಗೆ ಬಂತು ಅರ್ಥ ತಗೊಂಡ್ರೆ ಆವಾಗ ಯು ವಿಲ್ ಹ್ಯಾವ್ ದ ಫುಲ್ ಎಫೆಕ್ಟ್ ಆಫ್ ಇಟ್. ಆ ಫಲ ನಿಮಗೆ ಫುಲ್ ಆಗಿ ಸಿಗ್ತದೆ. ಒಂದ್ಸತಿ ನಾರದ ಮಹರ್ಷಿ ಈಶ್ವರನ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು, ಅಪ್ಪ ಈ ಓಂ ನಮಃ ಶಿವಾಯ ಮಂತ್ರ ಅದ್ರ ಬಗ್ಗೆ ಸ್ವಲ್ಪ ಹೇಳು, ಯಾವ ಥರ ಅದು ಎಫೆಕ್ಟ್ ಆಗ್ತದೆ ಅಂತ. ಆವಾಗ ಅವ್ರು ಹೇಳ್ತಾರೆ, ಇನ್ನೊಂದು ಮಾಡಿ ಭೂಲೋಕಕ್ಕೆ ಹೋಗ್ಬಿಟ್ಟು ಓಂ ನಮಃ ಶಿವಾಯ ಅಲ್ಲ, ಓಂ ಶಿವಾಯ ನಮಃ ಅಂತ ಅಲ್ಲಿ ಒಂದು ಚಿಕ್ಕ ಅಮೀಬಾ ಇರ್ತದೆ, ಅದಕ್ಕೆ ಹೇಳು ಅಂತ. ಸೊ ನಾರದ ಮಹರ್ಷಿ ಹೋಗ್ಬಿಟ್ಟು ಅದಕ್ಕೆ ಓಂ ಶಿವಾಯ ನಮಃ ಅಂತ ಹೇಳ್ತಾರೆ. ಅದು ಇಮಿಡಿಯೇಟ್ ಸತ್ತೋಗ್ತದೆ. ಅದು ನೆಕ್ಸ್ಟ್ ಜನ್ಮ ತಗೊಳ್ತದೆ, ಹೈಯರ್
ತಿರ್ಗಾ ನಾರ್ದು ಮಶುವಾಗಿ ಅದ್ ಹೇಳ್ತಾರೆ, ಅದು ಸತ್ತೋಗ್ತದೆ. ಈ ತರ ಆಗಿ ಕೊನೆಗೆ ಅದು ಹಸುವಾಗಿ ಬರ್ತದೆ. ಅವಾಗ ಹೇಳಿದ್ರೆ ಅದು ನೆಕ್ಸ್ಟ್ ಇಟ್ ಕಮ್ಸ್ ಟು ಆಸ್ ಎ ಹ್ಯೂಮನ್ ಬೀಯಿಂಗ್ ಬರ್ತದೆ. ಸೊ ಅವಾಗ ಈಶ್ವರ ಹೇಳ್ತಾನೆ, ಇವಾಗ ಅರ್ಥ ಆಯ್ತಾ? ಓಂ ನಮಃ ಶಿವಾಯ ಅಂದ್ರೆ ಯು ಗೆಟ್ ಮೆಟೀರಿಯಲ್ ಬೆನಿಫಿಟ್. ಅದನ್ನೇ ಓಂ ಶಿವಾಯ ನಮಃ ಅಂದ್ರೆ ನಿಮ್ಗೆ ಮೋಕ್ಷ. ಯು ಗೆಟ್ ಹೈಯರ್ ಬರ್ತ್ಸ್ ಅಂಡ್ ಹ್ಯೂಮನ್ ಬರ್ತ್, ದೆನ್ ಯು ಗೋ ಟು ಡಿವಿನಿಟಿ. ಸೊ ದಿಸ್ ಇಸ್ ದ ಸೀಕ್ರೆಟ್ ಆಫ್ ಓಂ ನಮಃ ಶಿವಾಯ ಅಂಡ್ ಓಂ ಶಿವಾಯ ನಮಃ. ಅಂದ್ರೆ ನಾವೀಗ ಹೇಳ್ಬೇಕಾಗಿರೋದು ಓಂ ಶಿವಾಯ ನಮಃ. ನಿಮಗೆ ಇಫ್ ಯು ವಾಂಟ್ ಈಶ್ವರ lotus feet, you say Om Shivaya Namah. Or if you want only the bhakti and other material benefit, Om Namah Shivaya ಅಂತ ಹೇಳಿ. ಇನ್ನೊಂದು ನಮ್ಮ ಗುರುಗಳು ಏನು ಹೇಳ್ದಂತೆ, ಯಾವಾಗಲೂ ದೇವಸ್ಥಾನನೋ ಭಗವಂತ ಹತ್ರ ಹೋದರೆ ನೀವು ಅವ್ರ ಹತ್ರ ಹೋಗ್ಬಿಟ್ಟು ನನ್ಗೆ ಅದು ಬೇಕು ಇದು ಬೇಕು ಅಂತ ಅವ್ರಿಗೆ ಹೋಗ್ಬಿಟ್ಟು ಸಮರ್ಪಣೆ ಮಾಡ್ಕೊಂಡಪ್ಪ ಬಂದಿದ್ದೀನಿ, ನಾನು ಬಂದಿದ್ದೀನಿ, ನನಗೆ ಏನು ಬೇಕಂತ ನಿಮ್ಗೆ ಗೊತ್ತು, ಅದು ನೀವು ಅನುಗ್ರಹ ಮಾಡಿ ಅಂತ. ಆಮೇಲೆ ಇವಾಗ ಮಹಾಲಕ್ಷ್ಮಿ ಇದ್ದಾರೆ, ಇವಾಗ ಭಗವಂತನೇ ತಗೊಳ್ಳಿ, ಏನು ಯಾರೇ ಇರಲಿ ಹೋದರೆ ಅವ್ರ ಹತ್ರ ನೀವು ಕೇಳಬೇಕು, ಬ್ಲೆಸ್ ಮೀ ವಿತ್ ಬೋತ್ ಮೆಟೀರಿಯಲ್ ಪ್ರಾಸ್ಪರಿಟಿ ಆ್ಯಂಡ್ ಸ್ಪಿರಿಚುವಲ್ ಪ್ರಾಸ್ಪರಿಟಿ. ಭಗವಂತ ಎರಡೂ ಕೊಡೋನು. ನಾವು ಬರೀ ಮೆಟೀರಿಯಲ್ ಪ್ರಾಸ್ಪರಿಟಿ ಕೇಳ್ತೀವಿ, ಅದಕ್ಕೆ ಅವರು ಮಾಡಲ್ಲ. ಎರಡು ಕೇಳಿದ್ರೆ ಅವ್ರು ಸಂತೋಷವಾಗಿ ಕೊಡ್ತಾರೆ ಅವರು. ಸೊ ಎನಿ ಟೆಂಪಲ್, ಎನಿ ರಥ ಪೂಜಾ ಮನೆಯಲ್ಲಿ ಮಾಡಿದ್ರೇನು ನೀವು ಕೊನೆಯಲ್ಲಿ ನಮಸ್ಕಾರ ಮಾಡಿಬಿಟ್ಟು ಗೊತ್ತಿಲ್ಲದೆ ಏನೇ ತಪ್ಪು ಮಾಡಿದ್ರೇನು ನಮ್ಮ ಕ್ಷಮಿಸಿ ನಮಗೆ ಬ್ಲೆಸಸ್ ವಿತ್ ಬೋತ್ ಸ್ಪಿರಿಚುವಲ್ ಪ್ರಾಸ್ಪರಿಟಿ ಆ್ಯಂಡ್ ಮೆಟೀರಿಯಲ್ ಪ್ರಾಸ್ಪರಿಟಿ. ಖಂಡಿತ ಅದಕ್ಕೆ ಅನುಗ್ರಹ ಆಗ್ತದೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ರೈಟ್.